ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು NR ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು BDA ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 30/40 ಇದೆ. ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ನೀವು ನೋಡ್ತಾ ಇರ್ಬೋದು, ಫ್ರಂಟ್ ಎಲಿವೇಶನ್ನ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಮುಂದೆ 30 ಫೀಟ್ ರೋಡ್ ಬರುತ್ತೆ. 100 ಫೀಟ್ ಮೇನ್ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ಫ್ರಂಟಲ್ಲಿ ನೇಮ್ ಬೋರ್ಡ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. 2 ಸೈಡ್ಸೂ CCTV ಪ್ರಾವಿಷನ್ಸ್ ಇದೆ. ಈ ಪ್ರಾಪರ್ಟಿಯಲ್ಲಿ ಯೂಸ್ ಮಾಡಿರೋ ಫ್ಲೋರಿಂಗ್ಸ್ ಅಂದರೆ ಮನೆ ಒಳಗಡೆ ಫ್ಲೋರಿಂಗ್ಸ್ ಎಲ್ಲ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್. ಡೋರ್ಸ್ ಆ್ಯಂಡ್ ವಿಂಡೋಸ್ಗೆ ಕಂಪ್ಲೀಟ್ ಟೀಕುಟ್ ಯೂಸ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮೇನ್ ಗೇಟ್ ಮೂವೇಬಲ್ ಇದೆ. ಈ ಥರ ಮೂವೇಬಲ್ ಇದೆ. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಸಂಪು ಮತ್ತು ಬೋರ್ವೆಲ್ ಸಿಗುತ್ತೆ. 15,000 ಕೆಪಾಸಿಟಿ ಸಂಪ್ ಇದೆ. ಕಾವೇರಿ ವಾಟರ್ ಫೆಸಿಲಿಟಿ ಕೂಡ ಈ ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇದೆ. ಮೀಟ್ರ್ ಬೋರ್ಡ್ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಮೋಟರ್ ಮೀಟರ್ ಕೂಡ ಇದೆ. ಇದು ಸಿಲಿಂಡರ್ ಯೂನಿಟ್, UPS ಪಾಯಿಂಟ್, ಒಂದು ಕಾಮನ್ ಟಾಯ್ಲೆಟ್ ಇದೆ. ಲಿಫ್ಟ್ ಇದೆ. ಈ ಲಿಫ್ಟ್ನ ಬರೀ ಮನೆ ಒಳಗಡೆ ಮಾತ್ರ ಯೂಸ್ ಮಾಡ್ಬೋದು. ಈ ಲಿಫ್ಟಿಗೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಎಕ್ಸ್ಪ್ರೆಷನ್ನ ನಾವು ಪಾಸ್ವರ್ಡ್ ಆಗಿ ಯೂಸ್ ಮಾಡ್ಬೋದು. ಈ ಸ್ಪೇಸಲ್ಲಿ ನಾವು ಒಂದು ಸ್ಟುಡಿಯೋ ರೂಮ್ನ ಕೂಡ ಕನ್ಸ್ಟ್ರಕ್ಟ್ ಮಾಡ್ಬೋದು. ಒಂದು 2 ಕಾರ್ ಮತ್ತು ಒಂದು 4 ಟೂ ವೀಲರ್ನ ನಾವು ಪಾರ್ಕ್ ಮಾಡ್ಬೋದು. ಗ್ರೌಂಡ್ ಫ್ಲೋರ್ ತುಂಬ ದೊಡ್ಡದಾಗಿದೆ. ಸೊ ಫಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡೋಣ. ಈ ಪ್ರಾಪರ್ಟಿಯ ಮೇನ್ ಡೋರ್ ಕೂಡ ಈಸ್ಟ್ ಫೇಸಿಂಗ್ ಇದೆ. ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡ್ ನಮಗೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆ ಮೇಲೆ ಗೋಪುರಕ್ಕೆ ಅವರೇನು ಸ್ಪೇಸ್ ಕೊಟ್ಟಿಲ್ಲ, ವಾಸ್ತು ಪ್ರಕಾರ ಕೊಟ್ಟಿದ್ದಾರೆ. ಒಳಗಡೆ ಓನೆಕ್ಸ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಇದು ಹಾಲ್. POP ಡಿಸೈನ್ಸ್ ವಿತ್ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ವುಡ್ ಯೂಸ್ ಮಾಡಿದ್ದಾರೆ TV ಯೂನಿಟ್ಗೆ. ಇದು ವಾಶ್ ಬೇಸಿನ್ ಪಾಯಿಂಟ್. ಒಂದು ಕಾಮನ್ ಟಾಯ್ಲೆಟ್ ಇದೆ. ಇದು ರೂಮ್. ಇದನ್ನ ಪೇರೆಂಟ್ಸ್ ರೂಮ್ ಆಗಿ ಯೂಸ್ ಮಾಡ್ಬೋದು. ಇದು ಸ್ಟಡಿ ಏರಿಯಾ, ಡ್ರೆಸ್ಸಿಂಗ್ ಏರಿಯಾ. ಅದಕ್ಕೆ ಬೇಕಾಗಿರೋ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ದೊಡ್ಡ ಸೈಜಲ್ಲಿ ಕಬರ್ಡ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಫಸ್ಟ್ ಫ್ಲೋರಲ್ಲಿರೋ ಲಿಫ್ಟ್. ಕಿಚನ್. ಇದು ಫ್ರಿಡ್ಜ್ ಏರಿಯಾ. ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಸಾಫ್ಟ್ ಕ್ಲೋಸಿಂಗ್ ಡ್ರಾಯರ್ಸ್, ಕಬರ್ಡ್ಸ್ ಕೊಟ್ಟಿದ್ದಾರೆ. ಸಿಂಕ್ ಇದೆ. ಕಿಚನ್ ಐಟಮ್ಸ್ಗೆ ಬೇಕಾಗಿರೋ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಕಿಚನ್ ಯುಟಿಲಿಟಿ ಏರಿಯಾ. ಹಾಲು ಕಿಚನ್ ದೇವ್ರ ಮನೆ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಬೆಡ್ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ.
ಈ ಪ್ರಾಪರ್ಟಿಯಲ್ಲಿ 2 ಕಿಡ್ಸ್ ರೂಮ್ ಮತ್ತು 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಸೆಕೆಂಡ್ ಫ್ಲೋರಲ್ಲಿರೋ ಹಾಲ್. ಇಲ್ಲೂ ವೆಂಟಿಲೇಷನ್ಗೆ ದೊಡ್ಡ ಸೈಜಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಟಿ ವಿ ಯೂನಿಟ್ಗೂ ವುಡ್ ಯೂಸ್ ಮಾಡಿದ್ದಾರೆ. POP ಡಿಸೈನ್ಸ್ ಚೆನ್ನಾಗಿದೆ. ಇಲ್ಲಿ ಆಪೋಸಿಟ್ 2 ರೂಮ್ ಬರುತ್ತೆ. ಇದು ಕಿಡ್ಸ್ ರೂಮ್. ಸ್ಟೋರೇಜ್ಗೆ ಮೇಲೇನೂ ಸ್ಪೇಸ್ ಇದೆ. ಇಲ್ಲೂ ಕೂಡ ದೊಡ್ಡ ಸೈಜಲ್ಲಿ ಕಬರ್ಡ್ಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ. ಅಟ್ಯಾಚ್ ಟಾಯ್ಲೆಟ್. ಆ ರೂಮ್ಗೆ ಆಪೋಸಿಟ್ ಮಾಸ್ಟರ್ ಬೆಡ್ರೂಮ್. ಇದು ಸ್ಟಡಿ ಏರಿಯಾ. ಸ್ಟೋರೇಜ್ಗೆ ಕಬರ್ಡ್ಸ್ ಕೊಟ್ಟಿದ್ದಾರೆ. ಕಬೋರ್ಡ್ ಓಪನ್ ಮಾಡಿದರೆ ನಮಗೆ ಲೈಟಿಂಗ್ಸ್ ಕೂಡ ಸಿಗುತ್ತೆ. ಕ್ವೀನ್ ಸೈಜ್ ಬೆಡ್ ಇನ್ಬಿಲ್ಟ್ ಇದೆ. ಇಲ್ಲಿ ನಾವು ಬೆಡ್ಡಲ್ಲಿ ಸ್ಟೋರ್ ಕೂಡ ಮಾಡ್ಬೋದು. ಸ್ಟೋರೇಜ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೂ ಸ್ಪೇಸ್ ಇದೆ. ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲೂ ಕೂಡ ಸ್ಟೋರೇಜ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ, ಅಟ್ಯಾಚ್ ಟಾಯ್ಲೆಟ್. ಇದು ಫಸ್ಟ್ ಫ್ಲೋರಲ್ಲಿರೋ ಬಾಲ್ಕನಿ. ಬಾಲ್ಕನಿಯಲ್ಲಿ ಟಫ್ ಆ್ಯಂಡ್ ಗ್ಲಾಸಸ್ನ ಯೂಸ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ. ಇವಾಗ ನಾನು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಕೂಡ ನಮಗೆ ಸಿಟ್ಔಟ್ಗೆ ಸ್ಪೇಸ್ ಇದೆ. TV ಯೂನಿಟ್ ಇದೆ. ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿರೋದ್ರಿಂದ ನಮಗೆ ಒಳ್ಳೆ ವ್ಯೂ ಸಿಗುತ್ತೆ. ಇದನ್ನ ಇಲ್ಲಿ ಯೂಸ್ ಮಾಡಿರೋದು ಟಫ್ ಆ್ಯಂಡ್ ಗ್ಲಾಸಸ್. ಇದನ್ನ ಓಪನ್ ಬಾರ ಕೂಡ ನಾವು ಯೂಟಿಲೈಸ್ ಮಾಡ್ಬೋದು, ಅದು ಕಸ್ಟಮರ್ಸ್ ಚಾಯ್ಸ್ ಆಗಿ. ಇದು ಸೆಕೆಂಡ್ ಫ್ಲೋರಲ್ಲಿರೋ ಕಿಡ್ಸ್ ರೂಮ್. ಇಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಕಬರ್ಡ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ, ಅಟ್ಯಾಚ್ ಟಾಯ್ಲೆಟ್. ಈ ರೂಮ್ಗೆ ಆಪೋಸಿಟ್ ಮಾಸ್ಟರ್ ಬೆಡ್ರೂಮ್. ಇದು ಸೆಕೆಂಡ್ ಫ್ಲೋರಲ್ಲಿರೋ ಮಾಸ್ಟರ್ ಬೆಡ್ರೂಮ್. ಇದು ಸ್ಟಡಿ ಏರಿಯಾ, ಕಬರ್ಡ್. ಇಲ್ಲಿ ಕಾಟ್ ಇನ್ಬಿಲ್ಟ್ ಇದೆ. ಇಲ್ಲೂ ಕೂಡ ಸ್ಟೋರ್ ಮಾಡೋಕ್ಕೆ ಸ್ಪೇಸ್ ಇದೆ. ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲಿ ದೊಡ್ಡ ಸ್ಪೇಸ್ ಬರುತ್ತೆ. ಡ್ರೆಸ್ಸಿಂಗ್ ಮಿರರ್.
ಅಟ್ಯಾಚ್ ಟಾಯ್ಲೆಟ್. ಇವಾಗ ನಾನು ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸನ್ ರೂಫ್ಗೆ ಸ್ಪೇಸ್ ಬಿಟ್ಟಿದ್ದಾರೆ. ಇದು ಲಿಫ್ಟ್ ರೂಮ್. ಇದೊಂದು ಕಾಮನ್ ಟಾಯ್ಲೆಟ್. ಇದನ್ನು ಹೋಮ್ ಥಿಯೇಟರ್ ಆಗಿ ಅಥವಾ ಜಿಮ್ ಆಗಿ ನಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಈ ರೂಮ್ನ ಕಸ್ಟಮೈಸ್ ಮಾಡ್ಬೋದು. ಇದು ವಾಷಿಂಗ್ ಏರಿಯಾ. ಈ ಪ್ರಾಪರ್ಟಿ ಬಂದು ವಿಶ್ವೇಶ್ವರಯ್ಯ 3rd ಬ್ಲಾಕಲ್ಲಿದೆ. ಈ ಪ್ರಾಪರ್ಟಿಗೆ ನಿಯರೆಸ್ಟ್ ಆಗಿ ಚೈತನ್ಯ PU ಕಾಲೇಜ್, ಜನನಿ ವಿದ್ಯಾಮಂದಿರ್ ಮತ್ತು ನವಮ್ಯ ಅಪಾರ್ಟ್ಮೆಂಟ್ ತುಂಬ ನಿಯರೆಸ್ಟ್ ಇದೆ. 100 ಫೀಟ್ ಮೇನ್ ರೋಡ್ಗೆ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸೋರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಕಮಿಷನ್ ಅಥವಾ ಬ್ರೋಕರೇಜ್ ಇಲ್ಲದೆ ನೀವು ಡೈರೆಕ್ಟ್ ಓನರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.